ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಚಂದ್ರಗಿರಿ ಶ್ರೀ ಕೋದಂಡ ರಾಮಾಲಯದಲ್ಲಿ ವೈಭವವಾಗಿ ರಾಮನವಮಿ ವಾರ್ಷಿಕ ಬ್ರಹ್ಮೋತ್ಸವ. ವಿಶೇಷ ಪೂಜೆಗಳೊಂದಿಗೆ ಶ್ರೀರಾಮನ ಅದ್ದೂರಿ ಪಟ್ಟಾಭಿಷೇಕ. ಶ್ರೀ ಕಾಳಹಸ್ತಿ ಮೃತ್ಯುಂಜಯ ಸ್ವಾಮಿಗೆ ಘನವಾಗಿ ಅಭಿಷೇಕೋತ್ಸವ. ಹರ ಹರ ಮಹಾದೇವ ಸ್ಮರಣೆಯೊಂದಿಗೆ ಪ್ರತಿಧ್ವನಿಸಿದ ಆಲಯ. ತಿರುಪತಿ ಸಮೀಪದಲ್ಲಿರುವ ಚಂದ್ರಗಿರಿಯಲ್ಲಿ ಪುರಾತನ ಪುಣ್ಯಕ್ಷೇತ್ರವಾಗಿ ಪ್ರಗತಿ ಹೊಂದಿರುವ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಶ್ರೀರಾಮನವಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವವಾಗಿ ನೆರವೇರಿದವು. ಈ ಬ್ರಹ್ಮೋತ್ಸವವನ್ನು ಟಿಟಿಡಿಯು ಪಾಂಚರಾತ್ರ ಆಗಮೋಕ್ತವಾಗಿ ನಿರ್ವಹಿಸಿದೆ. ಈ ಸಂದರ್ಭವಾಗಿ ಮಂಗಳವಾರ ಬೆಳಗ್ಗೆ ಶ್ರೀರಾಮ ಪಟ್ಟಾಭಿಷೇಕ ಮಹೋತ್ಸವವನ್ನು ನಯನ ಮನೋಹರವಾಗಿ ನಿರ್ವಹಿಸಿದರು. ಮೊದಲಿಗೆ ಆಲಯದಲ್ಲಿರುವ ಸೀತಾ ಲಕ್ಷ್ಮಣ ಸಮೇತ ಶ್ರೀ ಕೋದಂಡರಾಮಸ್ವಾಮಿಯವರನ್ನು, ಶ್ರೀ ಆಂಜನೇಯ ಸ್ವಾಮಿಯವರನ್ನು ಪ್ರತ್ಯೇಕ ವೇದಿಕೆಯಲ್ಲಿ ಶೋಭಾಯಮಾನವಾಗಿ ಅಲಂಕಾರ ಮಾಡಿ ಆಸೀನಗೊಳಿಸಿದರು. ಆನಂತರ ಪಾಂಚರಾತ್ರ ಆಗಮ ಪಂಡಿತರು, ಅರ್ಚಕರ ಆಧ್ವರ್ಯದಲ್ಲಿ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಪಂಚಕಳಸ ಆರಾಧನೆ, ಪಟ್ಟಾಭಿಷೇಕದ ಕಿರೀಟಕ್ಕೆ ಅಭಿಷೇಕ, ಪಟ್ಟಾಭಿಷೇಕ ಘಟ್ಟವನ್ನು ನಿರ್ವಹಿಸಿ ಶ್ರೀರಾಮಚಂದ್ರ ಮೂರ್ತಿಗೆ ಕಿರೀಟವನ್ನು ತೊಡಿಸಿದರು. ಆನಂತರ ನೈವೇದ್ಯವನ್ನು ಸಮರ್ಪಿಸಿ ಮಂಗಳ ನೀರಾಜನ ಸಮರ್ಪಿಸಿದರು. ಚಂದ್ರಗಿರಿಯ ಮೂಲ ಸ್ಥಾನ ಯಲ್ಲಮ್ಮ ದೇವಾಲಯದಲ್ಲಿ ಅಮ್ಮನವರಿಗೆ ಲಕ್ಷ ಕುಂಕುಮಾರ್ಚನೆ ಸೇವೆಯು ಶಾಸ್ತ್ರೋಕ್ತವಾಗಿ ನೆರವೇರಿತು. ಲೋಕ ಕಲ್ಯಾಣಾರ್ಥ ಅಮ್ಮನವರ ಆಲಯದಲ್ಲಿ ಏಪ್ರಿಲ್ 13ನೇ ತಾರೀಖಿನಿಂದ 15ನೇ ತಾರೀಖಿನವರೆಗೂ 3 ದಿನಗಳ ಕಾಲ ಘನವಾಗಿ ನೆರವೇರುತ್ತಿರುವ ಈ ಕಾರ್ಯಕ್ರಮದ ಕೊನೆಯ ದಿನ ಮಂಗಳವಾರ ಬೆಳಗ್ಗೆ ಆಲಯ ಪ್ರಾಂಗಣದಲ್ಲಿ ಅಮ್ಮನವರಿಗೆ ಪ್ರತ್ಯೇಕ ಅಲಂಕಾರದೊಂದಿಗೆ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಅಮ್ಮನವರ ಉತ್ಸವ ಮೂರ್ತಿಯನ್ನು ಸರ್ವಾಲಂಕಾರ ಶೋಭಿತವಾಗಿ ಆಸೀನಗೊಳಿಸಿದ ಅರ್ಚಕರು ಗಣಪತಿ ಪೂಜೆ, ಪುಣ್ಯಾಹವಾಚನ ಮತ್ತಿತರ ಕಾರ್ಯಕ್ರಮಗಳೊಂದಿಗೆ ಅರ್ಚಕರು ಲಕ್ಷ ಕುಂಕುಮಾರ್ಚನೆ ಸೇವೆಯನ್ನು ಸಂಪ್ರದಾಯಬದ್ಧವಾಗಿ ನಿರ್ವಹಿಸಿದರು. ಇಂದು ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾದ ಲಕ್ಷ ಕುಂಕುಮಾರ್ಚನೆ ಸೇವೆಯು ಸಂಜೆಗೆ ಮಂಗಳಕರವಾಗಿ ಪರಿಸಮಾಪ್ತಿಯಾಯಿತು. ಪಂಚಲಿಂಗ ಕ್ಷೇತ್ರಗಳಲ್ಲಿ ವಾಯುಲಿಂಗ ಕ್ಷೇತ್ರವಾಗಿ ಪ್ರಖ್ಯಾತಿಸಿರುವ ಶ್ರೀ ಕಾಳಹಸ್ತೀಶ್ವರಾಲಯದಲ್ಲಿ ಶ್ರೀ ಮೃತ್ಯುಂಜಯ ಸ್ವಾಮಿಗೆ ಅಭಿಷೇಕೋತ್ಸವವು ಘನವಾಗಿ ಜರುಗಿತು. ಚೈತ್ರ ಮಾಸ ಸೋಮವಾರವನ್ನು ಪುರಸ್ಕರಿಸಿ ಅರ್ಚಕರು ಮೊದಲಿಗೆ ವಿಘ್ನ ರಾಜಾಧಿಪತಿ ಶ್ರೀ ವಿನಾಯಕನಿಗೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿದರು. ನಂತರ ಸುಂದರ ಅಲಂಕಾರದೊಂದಿಗೆ ಗಣನಾಥನಿಗೆ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಶ್ರೀ ಮೃತ್ಯುಂಜಯ ಸ್ವಾಮಿಯವರಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು, ಅರಿಶಿನ, ಚಂದನ ಮತ್ತಿತರ ದಿವ್ಯ ಪರಿಮಳ ದ್ರವ್ಯಗಳೊಂದಿಗೆ ಅಭಿಷೇಕ ನಿರ್ವಹಿಸಿ ಗಂಧ, ಕುಂಕುಮ, ಪುಷ್ಪ ಮಾಲೆಗಳೊಂದಿಗೆ ಅಲಂಕರಿಸಿ ಧೂಪದೀಪ ನಿವೇದನೆ, ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಪ್ರಕೃತಿಯ ಮಡಿಲಲ್ಲಿರುವ ಕೊಡಂಗಳ ಶ್ರೀ ವಿಷ್ಣುಮೂರ್ತಿ ದೇವಾಲಯದಲ್ಲಿ ಬ್ರಹ್ಮ ಕುಂಭಾಭಿಷೇಕವು ಸಡಗರ ಸಂಭ್ರಮದಿಂದ ನೆರವೇರಿತು. ಈ ಪ್ರಯುಕ್ತ 1008 ಕಳಸವನ್ನು ಸ್ಥಾಪನೆ ಮಾಡಿ ಕಳಸಕ್ಕೆ ಮಂಗಳ ದ್ರವ್ಯವನ್ನು ಹಾಕಿ 1008 ರಜತ ಕಳಸದಿಂದ ಅಭಿಷೇಕವನ್ನು ಮಾಡಲಾಯಿತು. ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕವು ನಡೆಯಿತು. ಅಲಂಕಾರ ಪೂಜೆಯನ್ನು ಮಾಡಿ ಮಹಾಪೂಜೆಯನ್ನು ನೆರವೇರಿಸಲಾಯಿತು.
ಅಪಾರ ಸಂಖ್ಯೆಯ ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವೈಭವದ ಮೆರವಣಿಗೆಯ ಮೂಲಕ ಬ್ರಹ್ಮಕುಂಭವನ್ನು ದೇವಾಲಯಕ್ಕೆ ತಂದು ಬ್ರಹ್ಮ ಕುಂಭಾಭಿಷೇಕವನ್ನು ಮಾಡಲಾಯಿತು. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಹೆರ್ಗ ಜೈರಾಮ್ ತಂತ್ರಿಗಳು, ದೇವಾಲಯದ ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಮುರಳೀಧರ ಕಡಂಬಡಿತ್ತಾಯ ಮೊದಲಾದವರ ಉಪಸ್ಥಿತಿಯಲ್ಲಿ ಅತ್ಯಂತ ವೈಭವದಿಂದ ನೆರವೇರಿತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ರಥೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ಸರ್ವಾಂಗ ಸುಂದರವಾಗಿ ಅಲಂಕರಿಸಿದ ಉತ್ಸವ ಮೂರ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಮೆರವಣಿಗೆ ಮೂಲಕ ತಂದು ರಥದಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ಪೂಜೆಯನ್ನು ಸಲ್ಲಿಸಿ ಅನೇಕ ಮಂದಿ ಭಕ್ತರ ನಡುವೆ ರಥೋತ್ಸವವನ್ನು ಮಾಡಲಾಯಿತು. ಸೌರಮಾನ ಯುಗಾದಿಯ ಪರ್ವ ದಿನದಂದು ಪರಮ ಪೂಜ್ಯ ಪರ್ಯಾಯ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಸರ್ವಜ್ಞ ಪೀಠಕ್ಕೆ ಸುವರ್ಣ ಕವಚವನ್ನು ಅರ್ಪಣೆ ಮಾಡಿದರು. ಈ ಪ್ರಯುಕ್ತ ಪರ್ಯಾಯ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ 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 ಸುಗುಣೇಂದ್ರ ತೀರ್ಥ ಶ್ರೀಪಾದರು ಜಗದ್ಗುರುಗಳಾದ ವಿಶ್ವವಂದ್ಯರಾದ ಸ್ವರೂಪೋದ್ಧಾರಕರಾದ ಸರ್ವಜ್ಞಾಚಾರ್ಯರಾದ ಶ್ರೀ ಮದಾನಂದ ತೀರ್ಥ ಶ್ರೀಪಾದರು ಕುಳಿತಿರುವ ದಿವ್ಯ ಸಾನ್ನಿಧ್ಯವಿರುವ ಸರ್ವಜ್ಞ ಪೀಠಕ್ಕೆ ಸುವರ್ಣ ಕವಚವನ್ನು ತೊಡಿಸಿ ತಮ್ಮ ಪ್ರಿಯ ಗುರುಗಳಾದ ಅದಮಾರು ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ಮೂಲಕ ಅರ್ಪಣೆ ಮಾಡುವುದರ ಮೂಲಕ ತಮ್ಮ ಸನ್ಯಾಸಾಶ್ರಮದ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಸಾರ್ಥಕಗೊಳಿಸಿಕೊಂಡರು. ಈ ಸಂದರ್ಭದಲ್ಲಿ ಶ್ರೀಪಾದರ ಅಪೇಕ್ಷೆಯಂತೆ ಈ ಕಾರ್ಯಕ್ರಮದಲ್ಲಿ ಬಂಡಾರಕೇರಿ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರು ಭಾಗವಹಿಸಿ ಆಶೀರ್ವಚನವಿತ್ತರು. ನಂತರ ಶ್ರೀಪಾದರುಗಳು ಅನುಗ್ರಹ ಸಂದೇಶ ನೀಡಿದರು. ಈ ಸ್ಥಳಕ್ಕೆ ಸದೃಶವಾದ ಇನ್ನೊಂದು ಪವಿತ್ರ ಸ್ಥಳ ಇರಲಿಕ್ಕಿಲ್ಲ. ಆ ದೃಷ್ಟಿಯಲ್ಲಿ ಇದರ ಮಹತ್ವವನ್ನು ಜನರಿಗೆ ತಿಳಿಯಪಡಿಸುವುದಕ್ಕೋಸ್ಕರ ಈ ಸುವರ್ಣ ಸಮರ್ಪಣೆಯನ್ನು ನಾವು ಮಾಡಿದ್ದೇವೆ. ಇಡೀ ಜಗದ್ಗುರುವಾದಂತಹ ಶ್ರೀ ಮಧ್ವಾಚಾರ್ಯರು ಇಲ್ಲಿ ಸನ್ನಿಹಿತರಾಗಿದ್ದು ಎಲ್ಲ ವ್ಯಕ್ತಿಗಳಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದರ ವೈಭವೀಕರಣ ಅದು ಎಷ್ಟು ಮಾಡಿದರೂ ಕೂಡ ಕಡಿಮೆಯೇ. ಆಚಾರ್ಯರು ಕೂತಂತಹ ಇದಕ್ಕೆ ನಮಗೆಲ್ಲ ಪುರಾವೆ ಇದೆ. ಕೃಷ್ಣನೇ ಬಂದು ನಾನು ಅಲ್ಲಿ ಕೂತ್ಕೊಳ್ತೇನೆ, ಅದೇ ರೀತಿ ಆಂಜನೇಯನೇ ಬಂದು ಇಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಿ ಸನ್ನಿಹಿತರಾದದ್ದು ಇದು ಬಹುಶಃ ನಮಗೂ ಕೂಡ ಗೊತ್ತಿಲ್ಲ. ಅಂತಹ ಒಂದು ಯುಗಾದಿಯ ದಿವಸ ಶ್ರೀಕೃಷ್ಣ ಇಲ್ಲಿ ಬಂದು ಪ್ರಾಣದೇವರು ಇಲ್ಲಿ ಬಂದು ಈ ಪೀಠದಲ್ಲಿ ಕೂತದ್ದರಿಂದ ಈ ಪೀಠ ಇದು ಪರಿಪೂರ್ಣ ಪೀಠ. ಗುರುಗಳು
ಮಾತ್ರ ಕೂತದ್ದಲ್ಲ, ಜಗದ್ಗುರುವಾದ ಶ್ರೀ ಕೃಷ್ಣನೇ ಇದರಲ್ಲಿ ಕೃಷ್ಣನ್ ಮುಂದೆ ಜಗದ್ಗುರು ಎಂಬುದಾಗಿ ಕೃಷ್ಣನೇ ಬಂದು ಕೂತಂತಹ ಪಾಠ ಪ್ರವಚನ ಅನೇಕ ಯತಿಗಳು, ಪ್ರತಿಯೊಬ್ಬರು ಕೂಡ ಅಷ್ಟಮಠದ ಯತಿಗಳು ಇಲ್ಲಿ ಕೂತು ಪಾಠ ಪ್ರವಚನವನ್ನು ಮಾಡಿ ಸುಧಾದಿ ಗ್ರಂಥಗಳನ್ನು ಅದೇ ರೀತಿ ಸರ್ವಮೂಲದ ಪ್ರವಚನವನ್ನು ಮಾಡಿದ್ದಾರೆ. ಪೀಠಾರೋಹಣದ ಸಂದರ್ಭದಲ್ಲಿ ಈ ಪೀಠ ಸುವರ್ಣಮಯ ಆಯಿತು. ಶ್ರೀಗಳವರ ಪೀಠಾರೋಹಣದ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ಇದು ವಜ್ರಮಯ ಆಗಲಿ ಅಂತ ಹೇಳಿಕೊಂಡು, ವಜ್ರಮಯ ಎನ್ನುವುದಕ್ಕೆ ವಜ್ರವೇ ಅಂತ ಒಂದು ಅರ್ಥ ಉಂಟು. ನನ್ನ ಗುರುಗಳವರು ಬೆಳ್ಳಿ ರಥ ಮಾಡಿದಾಗ ಯಾರೋ ಒಬ್ಬರು ಬಂದು ಹೇಳಿದ್ರಂತೆ, ಸ್ವಾಮಿ ಆ ಬೆಳ್ಳಿ ರಥಕ್ಕೆ ಶಿಖರ ಚಿನ್ನದ್ದು ನಾನು ಕೊಡ್ತೇನೆ ಅಂತ. ಆವಾಗ ಗುರುಗಳ ಮಾತು ಏನು ಅಂತ ಗೊತ್ತಲ್ಲ ನಿಮಗೆಲ್ಲ. ಆವಾಗ ಗುರುಗಳಂದ್ರಂತೆ, ಬೇಡ, ಯಾಕೆ ಊರಿನ ಕಳ್ಳರೆಲ್ಲ ಉಡುಪಿಯಲ್ಲೇ ಮನೆ ಮಾಡಿ ಕೂಡ್ತಾರೆ, ಅದರಿಂದ ಅದು ಬೇಡವೇ ಬೇಡ ಅಂತ ಅಂದಿದ್ರಂತೆ. ಆದ್ದರಿಂದ ಅಲ್ಲಿ ಸುವರ್ಣ ಅಂದರೆ ಹೇಗೆ ಬೇರೆ ಅರ್ಥವೋ ಅದೇ ರೀತಿಯಲ್ಲಿ ಇದು ವಜ್ರಮಯವಾಗಿರತಕ್ಕಂಥ ಪೀಠ ಅಂದರೆ ಏನರ್ಥ, ವಜ್ರ ಹೇಗೆ ಎಷ್ಟು ಗಟ್ಟಿಯೋ ಅದೇ ರೀತಿಯಲ್ಲಿ ಉಡುಪಿಯನ್ನು ಅಲುಗಾಡಿಸಲು, ದ್ವೈತ ಸಿದ್ಧಾಂತದ ಕೇಂದ್ರವಾದ ಉಡುಪಿಯನ್ನು ಅಲುಗಾಡಿಸಲು ಯಾರು ಎಷ್ಟೇ ಸಮೀಪಕ್ಕೆ ಬರಲಿ, ಉಡುಪಿ ಸಮೀಪಕ್ಕೆ ಬರಲಿ, ಈ ಉಡುಪಿಯನ್ನು ಅಲುಗಾಡಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಬಾರದು. ಆ ನಿಟ್ಟಿನಲ್ಲಿ ಅಷ್ಟಮಠಾಧೀಶರು ವಜ್ರದಂತೆ ಗಟ್ಟಿಯಾಗಿರು ವಾದಿರಾಜ ಶ್ರೀಪಾದರೆ ವರ್ಣನೆ ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡಿದಂತೆ ವಜ್ರದಂತೆ ಇರಬೇಕೆನ್ನುವ ದೃಷ್ಟಿಯಲ್ಲಿ ಇದು ವಜ್ರಮಯವಾಗಲಿ. ಶ್ರೀಗಳವರಿಗೆ ದೇವರು ಕೊನೆಯ ತನಕ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಇದೇ ರೀತಿಯಲ್ಲಿ ಪರ್ಯಾಯ ಚೆನ್ನಾಗಿ ಆಚೆ ರಾಜಾಂಗಣದಲ್ಲಿ ಪ್ರತಿ ದಿವಸ ಸುವರ್ಣವೃಷ್ಟಿ 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 ಅಂತಂದರೆ ಸುವರ್ಣಗಳ ವೃಷ್ಟಿ. ಒಂದಲ್ಲ ಒಂದು ರೀತಿಯ ಉಪನ್ಯಾಸಗಳು ನಡೀತಾ ಇರುತ್ತೆ. ಸದ್ಯ ಈಗ ಅಂತೂ ಇಡೀ ಉಡುಪಿ ಸುವರ್ಣಮಯ ಆಗಿದೆ. ಅದು ಇನ್ನೂ ಬೆಳೀಲಿಂತ ಆಶಿಸಿ ಎರಡು ಮಾತನ್ನು ಕೃಷ್ಣಾರ್ಪಣಂ ಅಸ್ತು. ವಾಯುದೇವರ ಹೃದಯ ಪೀಠದಲ್ಲಿ ಯಾವ ಆಸುರಿ ಶಕ್ತಿಗಳು ಭೇದಿಸಿ ಅವರ ಹೃದಯವನ್ನು ಮನಸ್ಸನ್ನು ಕಲುಷಿತಗೊಳಿಸಲಿಕ್ಕಾಗಿಲ್ಲ. ಆಕಣಾತ್ಮ ಸಮಃ ವಜ್ರದಂತೆ ಇರತಕ್ಕಂಥವರು ಆಚಾರ್ಯ ಮಧ್ವರು. ಅಂತಹ ವಜ್ರದಂತೆ ಇರತಕ್ಕಂತಹ ಶ್ರೀಮದ್ ಆನಂದ ತೀರ್ಥರಿಗೆ ಸುವರ್ಣ ಪೀಠ ಅತ್ಯಂತ ಯೋಗ್ಯವಾಗಿರ್ತಕ್ಕಂತಹದ್ದಾಗಿದೆ. ಯಾಕೆಂದರೆ ನಮ್ಮ ಅನಂತಾಸನ ಅವನು ರಜತ ಪೀಠ, ಅನಂತಾಸನ ಪರಶುರಾಮ ದೇವರು ರಜತ ಪೀಠದಲ್ಲಿದ್ದಾರೆ. ಆದರೆ ತನ್ನ ಜ್ಞಾನ ಕಾರ್ಯವನ್ನು ವಿಶೇಷವಾಗಿ ಸೇವೆ ಮಾಡಿರ್ತಕ್ಕಂತಹ ಶ್ರೀಮದ್ ಆನಂದ ತೀರ್ಥರಿಗೆ ನಮ್ಮ ಸುಗುಣೇಂದ್ರ ತೀರ್ಥರ ಮೂಲಕ ಸುವರ್ಣ ಪೀಠವನ್ನು ಅರ್ಪಣೆ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಸುವರ್ಣ ಅಂದರೆ ಆಚಾರ್ಯರು ಸುವರ್ಣ ಪೀಠ. ಯಾಕಂದರೆ ಸರ್ವಮೂಲವೇ ಸುವರ್ಣ. ಆ ಸರ್ವಮೂಲ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯಾ ಸರ್ವಮೂಲ ಏನಿದೆ ಅದಕ್ಕೆ ಅವರು ಪೀಠ ಆಗಿದ್ದಾರೆ ಆಚಾರ್ಯರು. ಅಂತಹ ಆಚಾರ್ಯರಿಗೆ ಯೋಗ್ಯವಾದ ರೀತಿಯಲ್ಲಿ ಅನಂತಾಸನ ಸುಗುಣೇಂದ್ರ ತೀರ್ಥರ ಮೂಲಕ ಇವತ್ತು ಸುವರ್ಣ ಪೀಠವನ್ನು ಅರ್ಪಣೆ ಮಾಡಿದ್ದಾರೆ. ಬೆಂಗಳೂರಿನ ಜೀವನ್ ಭೀಮಾ ನಗರದಲ್ಲಿ ನೆಲೆಸಿರುವ ಶ್ರೀ ಆದಿಪರಾಶಕ್ತಿ ಅಮ್ಮನವರ ದೇವಾಲಯದಲ್ಲಿ ವಿಶ್ವ ಶಾಂತಿಯನ್ನು ಮಾಡಲಾಯಿತು. ಮೊದಲಿಗೆ ಕುಂಭ ಕಳಸಗಳನ್ನು ಸ್ಥಾಪನೆ ಮಾಡಲಾಯಿತು. ತದನಂತರ ಶ್ರೀ ಆದಿಪರಾಶಕ್ತಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಮಾಡಿ ಅಮ್ಮನವರ ಅಷ್ಟೋತ್ತರ ಪಠಿಸಿ ಕುಂಕುಮಾರ್ಚನೆ ಮಾಡಿ ಧೂಪದೀಪ ನೈವೇದ್ಯ ಅರ್ಪಿಸಿ ಮಹಾಮಂಗಳಾರತಿ. ತದನಂತರ ಆನೇಕಲ್ ರಾಜಾಪುರದ ವೀರ ಸಿಂಹಾಸನ ಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರಿಂದ 12 ರಾಶಿಗಳ ವಿಶ್ವಶಾಂತಿ ಹೋಮಕ್ಕೆ ಚಾಲನೆ ನೀಡಿ ತದನಂತರ ಮಹಾಪೂರ್ಣಾಹುತಿ ಮಾಡಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ಹೋಮ ಹವನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ದೇವಿಯ ಅನುಗ್ರಹಕ್ಕೆ ಪಾತ್ರರಾದರು. ತಿರುಪತಿಯ ಶ್ರೀ ವಿದ್ಯಾನಗರ ಮಂಗಲಂನಲ್ಲಿ ನೂತನವಾಗಿ ನಿರ್ಮಿಸಿದ ವೇದ ಭವನವನ್ನು ಉದ್ಘಾಟಿಸಲಾಯಿತು. ಶ್ರೀ ಅಜಯ ಶಂಕರ ಟ್ರಸ್ಟ್ ಆಧ್ವರ್ಯದಲ್ಲಿ ಶ್ರೀ ವಿದ್ಯಾನಗರ ಮಂಗಲಂ ತಿರುಪತಿಯಲ್ಲಿ ನಿರ್ಮಿಸಿದ ನೂತನ ವೇದ ಭವನಕ್ಕೆ ಶ್ರೀ ಜಗದ್ಗುರು ಶಂಕರಾಚಾರ್ಯ ಪುಷ್ಪಗಿರಿ ಮಹಾಸಂಸ್ಥಾನ ಪೀಠಾಧೀಶರು
ಪರಮಹಂಸ ಪರಿವ್ರಾಜಿಕ ಅನಂತ ಶ್ರೀ ವಿಭೂಷಿತ ಶ್ರೀ ಅಭಿನವೋದಂಡ ವಿದ್ಯಾಶಂಕರ ಭಾರತಿ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ನೂತನ ವೇದ ಭವನವನ್ನು ಉದ್ಘಾಟಿಸಿದರು. 14ನೇ ತಾರೀಖಿನಿಂದ 16ನೇ ತಾರೀಖಿನವರೆಗೂ ಪುಣ್ಯಾಹವಾಚನ, ವಾಸ್ತು, ಶಾಂತಿ ಹೋಮಗಳನ್ನು ನೆರವೇರಿಸಲಾಗುವುದು. ಹಾಗೆಯೇ 16ನೇ ತಾರೀಖು ಬೆಳಗ್ಗೆ 9 ಗಂಟೆಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಗುವುದು ಎಂದು ತಿಳಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ವಿಠಲೇಶ್ವರ ಪಾಳ್ಯದಲ್ಲಿ ನೆಲೆಸಿರುವ ಶ್ರೀ ವಿಠಲ ನಾರಾಯಣ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಘನವಾಗಿ ಜರುಗಿತು.
ಇದರ ಅಂಗವಾಗಿ ಸರ್ವಾಲಂಕೃತಗೊಂಡ ಉತ್ಸವ ಮೂರ್ತಿಯನ್ನು ಹಂಸ ವಾಹನದಲ್ಲಿ ಆಸೀನಗೊಳಿಸಿ ಪೂಜಿಸಲಾಯಿತು. ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ವಾಹನ ಸೇವೆಯನ್ನು ಸಲ್ಲಿಸಲಾಯಿತು. ಭಕ್ತರು ಹಂಸವಾಹನ ಸೇವೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರಿನಲ್ಲಿ ನೆಲೆಸಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವವು ಸಾವಿರಾರು ಜನರ ಭಕ್ತರ ಸಮಕ್ಷಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಇದರ ಅಂಗವಾಗಿ ಮೂಲ ದೇವರಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಿ, ಅದೇ ರೀತಿ ಉಪಾಲಯದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿ ದೀಪ ಧೂಪ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ತದನಂತರ ದೇವಾಲಯದ ಆವರಣದಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿಯ ಉತ್ಸವ ವಿಗ್ರಹಗಳಿಗೆ ಸುಂದರವಾಗಿ ಅಲಂಕರಿಸಿ ಆರತಿ ಬೆಳಗಿ ಸಾವಿರಾರು ಭಕ್ತರು ಆಗಮಿಸಿ ಉತ್ಸವ ವಿಗ್ರಹಗಳನ್ನು ದೇವಾಲಯದಿಂದ ಹೊರತಂದು ಸುಂದರವಾಗಿ ಅಲಂಕರಿಸಿದ ರಥದಲ್ಲಿ ಕುಳ್ಳಿರಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಸಾವಿರಾರು ಭಕ್ತರ ನಡುವೆ ಶ್ರೀ ಕೋದಂಡರಾಮನ ಬ್ರಹ್ಮ ರಥೋತ್ಸವವು ವಿಜೃಂಭಣೆಯಿಂದ ರಥವನ್ನು ಎಳೆದು ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ನೆರವೇರಿತು. ತದನಂತರ ಭಕ್ತರಿಗೆ ತೀರ್ಥ ಪ್ರಸಾದಗಳನ್ನು ವಿತರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರನಾರಾಯಣ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಅಷ್ಟಾವಧಾನ ಸೇವೆಯನ್ನು ನೆರವೇರಿಸಲಾಯಿತು. ನಂತರ ಸದ್ಗುರು ತಾತಯ್ಯನವರ ಉತ್ಸವ ವಿಗ್ರಹವನ್ನು ರಥದಲ್ಲಿ ಕುಳ್ಳಿರಿಸಿ ರಥೋತ್ಸವವನ್ನು ನೆರವೇರಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು.
ಕೃಷ್ಣಗಿರಿ ಸಮೀಪದ ಅಮ್ಮನೇರಿ ಸೇರಿದಂತೆ 3 ಹಳ್ಳಿಗಳ ಜನರು ವಸಂತ ಉತ್ಸವವನ್ನು ಆಯೋಜಿಸಿದ್ದರು. ಇದರ ಅಂಗವಾಗಿ ದ್ರೌಪದಿ ಕಲ್ಯಾಣೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಕೃಷ್ಣಗಿರಿ ಜಿಲ್ಲೆಯ ಅಮ್ಮನೇರಿ, ಒಪ್ಪಲಕಟ್ಟೆ ಮತ್ತು ಚೌಳೂರು ಗ್ರಾಮಗಳಲ್ಲಿರುವ ದ್ರೌಪದಿ ಅಮ್ಮನ್ ದೇವಸ್ಥಾನದಲ್ಲಿ 2 ವರ್ಷಕ್ಕೊಮ್ಮೆ ಅಗ್ನಿ ವಸಂತ ಉತ್ಸವವನ್ನು ಸಾಂಪ್ರದಾಯಿಕವಾಗಿ ನಡೆಸಲಾಗುತ್ತದೆ. 2 ವರ್ಷಗಳ ನಂತರ ಅಮ್ಮನೇರಿ ಪುರಾತನ ದ್ರೌಪದಿ ಅಮ್ಮನ್ ದೇವಸ್ಥಾನದ ಅಗ್ನಿ ವಸಂತ ಉತ್ಸವವು ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಗಿದೆ. ಇದರ ಅಂಗವಾಗಿ 3 ಗ್ರಾಮಗಳ ಜನರು ಕಂಕಣ ಕಟ್ಟುವುದರೊಂದಿಗೆ ಪ್ರಾರಂಭವಾದ ಉತ್ಸವದ ಅಂಗವಾಗಿ ಧರ್ಮರಾಜ ಸಮೇತ ದ್ರೌಪದಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ದರು. ನಂತರ ದ್ರೌಪದಿ ಅಮ್ಮನವರ ವಿವಾಹ ಸಮಾರಂಭವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಇದರಲ್ಲಿ ಅಮ್ಮನೇರಿ, ಒಪ್ಪಲಕಟ್ಟೆ, ಸೌಳೂರು ಗ್ರಾಮಗಳ ಜನರು ತಟ್ಟೆಗಳನ್ನು ತಂದು ವರನ ಕುಟುಂಬ ಮತ್ತು ವಧುವಿನ ಕುಟುಂಬವನ್ನು ಆಹ್ವಾನಿಸಿದರು. ತರುವಾಯ ಸಾಂಪ್ರದಾಯಿಕ ವಿವಾಹ ಪೂಜೆಗಳನ್ನು ನಿರ್ವಹಿಸಿದರು. ನಂತರ ದ್ರೌಪದಿ ಅಮ್ಮನ್ ಮತ್ತು ಧರ್ಮರಾಜರ ವಿವಾಹ ಸಮಾರಂಭವನ್ನು ಗ್ರಾಮಸ್ಥರ ಪ್ರಾರ್ಥನೆಯೊಂದಿಗೆ, ವೇದ ಮಂತ್ರಗಳ ಪಠಣ ಮತ್ತು ಅಗ್ನಿ ಆಚರಣೆಗಳೊಂದಿಗೆ ಬಹಳ ವೈಭವ ಮತ್ತು ಸಮಾರಂಭದೊಂದಿಗೆ ನಡೆಸಲಾಯಿತು. ಇದರ ನಂತರ ಸಾವಿರಾರು ಜನರು ದ್ರೌಪದಿ ಅಮ್ಮನ್ ಮತ್ತು ವಿವಾಹಿತ ರೂಪದಲ್ಲಿ ಕಾಣಿಸಿಕೊಂಡ ಧರ್ಮರಾಜನನ್ನು ದರ್ಶನ ಪಡೆದು ಪೂಜಿಸಿದರು. ಅಮ್ಮನವರ ವಿವಾಹ ಸಮಾರಂಭದ ನಂತರ ಮಹಾಭಾರತ ಮಹಾಕಾವ್ಯ ನಾಟಕವನ್ನು ಪ್ರದರ್ಶಿಸಲಾಯಿತು. ತರುವಾಯ ಮಹಾಭಾರತ ಪಠಣವನ್ನು ಸಹ ಮಾಡಲಾಯಿತು. ಸತತ 18 ದಿನಗಳ ಕಾಲ ನಡೆಯಲಿರುವ ಈ ಅಗ್ನಿ ವಸಂತ ಉತ್ಸವವು ವಿಜೃಂಭಣೆಯಿಂದ ನೆರವೇರಲಿದೆ. ಬೆಂಗಳೂರಿನ ಗಿರಿನಗರದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಚಕ್ರಸ್ನಾನವು ವೈಭವದಿಂದ ನೆರವೇರಿತು. ಈ ನಿಮಿತ್ತ ಹೋಮಕುಂಡವನ್ನು ಏರ್ಪಾಟು ಮಾಡಿ ಹೋಮಗಳನ್ನು ಆಚರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ತರುವಾಯ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ತರುವಾಯ ಉತ್ಸವ ಮೂರ್ತಿಗಳನ್ನು ವಾಹನದಲ್ಲಿ ಆಸೀನಗೊಳಿಸಿ ಮೆರವಣಿಗೆ ಮೂಲಕ ಕಲ್ಯಾಣಿ ಹತ್ತಿರಕ್ಕೆ ಕರೆತರಲಾಯಿತು. ಸುದರ್ಶನ ಚಕ್ರ ಮತ್ತು ಶ್ರೀನಿವಾಸನ ಪಾದಗಳನ್ನು ಆಸೀನಗೊಳಿಸಿ ಅಭಿಷೇಕವನ್ನು ಮಾಡಲಾಯಿತು. ಆನಂತರ ಕಲ್ಯಾಣಿಯಲ್ಲಿ ಚಕ್ರಸ್ನಾನವನ್ನು ಮಾಡಲಾಯಿತು. ಅನೇಕ ಮಂದಿ ಭಕ್ತರು ಚಕ್ರಸ್ನಾನದಲ್ಲಿ ಪಾಲ್ಗೊಂಡು ಧನ್ಯರಾದರು. ಜಿಲ್ಲೆಯ ಮುಡಿಯನೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ರಥ ಕಳಸವನ್ನು ಸ್ಥಾಪಿಸಿ ರಥಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಉತ್ಸವ ಮೂರ್ತಿಗಳನ್ನು
ಮೆರವಣಿಗೆಯ ಮೂಲಕ ತಂದು ರಥದಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ಪೂಜೆಯನ್ನು ಸಲ್ಲಿಸಿ ಅನೇಕ ಮಂದಿ ಭಕ್ತರ ನಡುವೆ ರಥೋತ್ಸವವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಾಡಲಾಯಿತು. ತಮಿಳಿನ ಹೊಸ ವರ್ಷದ ಸಂದರ್ಭವಾಗಿ ಹೊಸೂರಿನ ಕಾಮರಾಜರ್ ನಗರದಲ್ಲಿರುವ ಶ್ರೀ ಜ್ಞಾನಶಕ್ತಿ ವಿನಾಯಕರ ದೇವಸ್ಥಾನದಲ್ಲಿ 16ನೇ ವಾರ್ಷಿಕ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಇದರಲ್ಲಿ ಜ್ಞಾನಶಕ್ತಿ ವಿನಾಯಕ, ಶಿವ, ಗಣಪತಿ, ಮುರುಗನ್ ದೇವತೆಗಳಿಗೆ ವಿಶೇಷವಾಗಿ ಪೂಜೆಗಳನ್ನು ಸಲ್ಲಿಸಲಾಯಿತು. ಇದರ ಅಂಗವಾಗಿ ದೇವಾಲಯದ ಯಾಗಶಾಲೆಯಲ್ಲಿ ಗಣಪತಿ ಹೋಮ ಮತ್ತು ನವಗ್ರಹ ಹೋಮಗಳನ್ನು ನೆರವೇರಿಸಲಾಯಿತು. ತರುವಾಯ ಶಿವಾಚಾರ್ಯರು ಮಂತ್ರಗಳನ್ನು ಪಠಿಸಿ ಪವಿತ್ರ ನದಿಗಳಿಂದ ತಂದ ನೀರಿನಿಂದ ಕಳಸ ಪೂಜೆಯನ್ನು ಮಾಡಿದರು ಮತ್ತು ಕಳಸದ ಪವಿತ್ರ ನೀರನ್ನು ಕುಂಭದ ಮೇಲೆ ಸುರಿದು ವಾರ್ಷಿಕ ಅಭಿಷೇಕ ಸಮಾರಂಭವನ್ನು ನಿರ್ವಹಿಸಿದರು. ನಂತರ ನಡೆದ ವಿಶೇಷ ಅಭಿಷೇಕ ವಿಧಿವಿಧಾನಗಳ ನಂತರ ವಿಶೇಷ ಅಲಂಕಾರದಲ್ಲಿ ಶ್ರೀ ಜ್ಞಾನ ವಿನಾಯಕನಿಗೆ ದೀಪಾರಾಧನೆಗಳನ್ನು ಸಲ್ಲಿಸಲಾಯಿತು. ತಮಿಳು ಹೊಸ ವರ್ಷದ ಅಂಗವಾಗಿ ಶ್ರೀ ಜ್ಞಾನ ವಿನಾಯಕನಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಗಣೇಶನ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಇದಾದ ನಂತರ ಕಾಮರಾಜನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಜ್ಞಾನಶಕ್ತಿ ವಿನಾಯಕ ತ್ರಿಮೂರ್ತಿಗಳ ಮೆರವಣಿಗೆಯು ನಡೆಯಿತು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಸೌರ ಯುಗಾದಿಯ ಪರ್ವದಿನದಂದು ಚಿನ್ನದ ರಥದಲ್ಲಿ ಕೃಷ್ಣ ದೇವರ ರಥೋತ್ಸವವು ಅದ್ಧೂರಿಯಾಗಿ ನೆರವೇರಿತು. ಪರ್ಯಾಯ ಪುತ್ತಿಗೆ ಮಠದ ಉಭಯ ಶ್ರೀಪಾದರು, ಅದಮಾರು ಮಠದ ಹಿರಿಯ ಶ್ರೀಪಾದರು, ಬಂಡಾರಕೇರಿ ಮಠದ ಶ್ರೀಪಾದರ ಉಪಸ್ಥಿತಿಯಲ್ಲಿ ರಥೋತ್ಸವವು ನಡೆಯಿತು. ನಂತರ ಅಷ್ಟಾವಧಾನ ಸೇವೆಯೊಂದಿಗೆ ತೊಟ್ಟಿಲು ಪೂಜೆಯನ್ನು ಮಾಡಿ ಸೌರಮಾನ ಯುಗಾದಿಯ ಪಂಚಾಂಗ ಶ್ರವಣವನ್ನು ಮಾಡಲಾಯಿತು. ಪುತ್ತಿಗೆ ಮಠದ ದಿವಾನರಾದ ನಾಗರಾಜ ಆಚಾರ್ಯ, ಪ್ರಸನ್ನ ಆಚಾರ್ಯ, ರತೀಶ್ ತಂತ್ರಿ ಮೊದಲಾದವರು ಉಪಸ್ಥಿತರಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ.
ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ಓಂಕಾರ ನೃತ್ಯ ಕಲಾಕ್ಷೇತ್ರ ಕೊಲ್ಲಂ ಇದರ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. കണി കാണും നേരം കമലനേത്രന്റെ നിറമേറും മഞ്ഞത്തുകിൽ ചാർത്തി കനകക്കിങ്ങിണി വളകൾ മോതിരം അണിഞ്ഞു കാണണം ഭഗവാനെ. കണി കാണും നേരം കമലനേത്രന്റെ നിറമേറും മഞ്ഞ തുകിൽ ചാർത്തി കനകക്കിങ്ങിണി വളകൾ മോതിരം അണിഞ്ഞു കാണണം ഭഗവാനെ. മലർമാതിൻ കാന്തൻ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.